ಕರ್ನಾಟಕ ಟ್ರಿಪ್ ಅಂತ ಇಂದು ಸ್ಟಾರ್ಟ್. ಇವತ್ತು ಹೋಗ್ತಾ ಇದ್ದೀನಿ ಕರ್ನಾಟಕ ಟ್ರಿಪ್ಪಿಗೆ. ಸೊ ನೋಡೋಣ ಹಿಂಗಿದೆ ರೈಡ್ ಎಕ್ಸ್ಪೀರಿಯೆನ್ಸ್. ಮತ್ತು ಇವತ್ತು ಶನಿವಾರ ಬೆಳಗ್ಗೆ ಒಂದು 9 ಕಾಲಾಗಿರುತ್ತೆ ಈಗ ಟೈಮು. ಸ್ವಲ್ಪ ದೂರ ಬಂದೆ. ಈಗ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ದೀನಿ. ಪೆಟ್ರೋಲ್ ಫುಲ್ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಜರ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಖಂಡಿತ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, GoPro ಫಿಕ್ಸ್ ಮಾಡೋಕ್ಕೋಸ್ಕರ ನಿಲ್ಲಿಸಿ GoPro ಫಿಕ್ಸ್ ಮಾಡಾಯಿತು. ಈಗ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಬಂದ್ವಿ ಅಲ್ಲಿಂದ, HL ಓಲ್ಡ್ ಏರ್ಪೋರ್ಟ್ ರೋಡಿಂದ. ಇನ್ನು ಇದೇ ರೂಟಲ್ಲಿ ಸ್ವಲ್ಪ ದೂರ ಹೋದರೆ ಮತ್ತು ನಮಗೆ ಚಿತ್ರದುರ್ಗ ಹೈವೇ, ಅದರಲ್ಲಿ ಚಿತ್ರದುರ್ಗ ಪುಣೆ ಹೈವೇ ಅದಕ್ಕೆ ಟಚ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ಚಿತ್ರದುರ್ಗ ಹೋಗಿ ಮತ್ತು ಸ್ಟೇ. ನಾಳೆ ಚಿತ್ರದುರ್ಗ ವ್ಯೂಸ್ ಎಲ್ಲ ನೋಡ್ಬಿಟ್ಟು ನಾಳೆ ಅಲ್ಲಿಂದ ಹಂಪಿಗೆ ಹೋಗೋ ಪ್ಲ್ಯಾನಿಂಗಲ್ಲಿ ರೈಡ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಯಾಕೋ ಜಾಸ್ತಿ ಟ್ರಾಫಿಕ್ ಏನಿಲ್ಲ ಇವತ್ತು. ಟ್ರಾಫಿಕ್ಕಿಂದ ನೋಡಿದ್ರೆ ಇವತ್ತು ಸ್ವಲ್ಪ ಕಮ್ಮಿನೇ ಇದೆ, ಆರಾಮಾಗಿ ಹೋಗ್ಬೋದು. ಸಿಟಿ ಒಂಚೂರು ಪಾಸ್ ಆಗೋ ತನಕ ಸಿಗ್ನಲಲ್ಲಿ ಮಾತ್ರ ಒಂಚೂರು ಟ್ರಾಫಿಕ್ ಇದೆ ಅಷ್ಟೇ, ಬಾಕಿ ಎಲ್ಲ ಆಲ್ಮೋಸ್ಟ್ ಡನ್. ಓಕೆ, ಎನಿವೇ ರೈಡ್ ನೋಡ್ತಾ ಇರಿ. ಮತ್ತು ವೀಡಿಯೋ ಮ್ಯಾಕ್ಸಿಮಮ್ ಫುಲ್ ನೋಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಶಾರ್ಟ್ ವೀಡಿಯೋನೇ ಮಾಡಿರ್ತೀನಿ ನೆಕ್ಸ್ಟ್ ಬರೋ ಡೇಸ್ ಅಲ್ಲಿ. ಫ್ರೆಂಡ್ಸ್, ಹಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂತಿದ್ರೆ ಫಾಲೋ ಮಾಡಿ. ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಲ್ಲಿಂದ ಸಿಟಿ ವ್ಯೂ ಚೆನ್ನಾಗಿದೆ. ಮೇಲ್ ಮೆಟ್ರೋ, ಕೆಳಗಡೆ ಹೈವೇ, ಸೂಪರ್ ವ್ಯೂ. ಗಾಡಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀನಿ. ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ಹೋಗ್ತೀನಿ. ಮಾತಾಡಿದ್ವಿ, ತುಂಬ ಇಲ್ಲಿರೋ ಮಾಹಿತಿ ಎಲ್ಲ ಕೊಟ್ಟರು ಇವರು. ಮತ್ತು ನೆಕ್ಸ್ಟ್ ಟೆಂಟ್ ಎಲ್ಲ ಹಾಕ್ಬೇಕಂತೆಲ್ಲ ಹೇಳ್ಕೊಟ್ರು. ಈಗ ಅವ್ರು ಹೇಳಿರೋ ಪ್ಲೇಸಲ್ಲಿ ಹೋಗಿ ಟೆಂಟ್ ಹಾಕಿದೆ. ಎನಿವೆ ಫ್ರೆಂಡ್ಸ್, ಫ್ರೆಂಡ್ಸ್ ಇಲ್ಲಿ ಬಂದು ಕೇಳಿದೆ ನಾನು ಟೆಂಟ್ ಹಾಕೋಕ್ಕೋಸ್ಕರ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಅವರು ಓಕೆ, ಏನು ತೊಂದರೆ ಏನಿಲ್ಲ, ಬಂದು ಹಾಕ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಬೈಕ್ ಮೇಲೆ ಹತ್ತಿಸಿ ನಿಲ್ಲಿಸಿದ್ದೀನಿ. ಹರಿಯಾಣಿ ಡಾಬಾ ಅಂತ. ಚೆನ್ನಾಗಿದೆ ಪಾಯಿಂಟ್, ಮಲಗಲಿಕ್ಕೆಲ್ಲ ಚೆನ್ನಾಗಿರ್ಬೋದು. ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಯ್ ಬೋಲೋ ಭಯ್ಯ, ದೇಖಿಂಗೆ ಭಯ್ಯ, ಹಾಯ್ ಬೋಲೋ. ಲೈಕ್ ಕರೋ ಭಾಯ್. ಫ್ರೆಂಡ್ಸ್, ಡಿನ್ನರ್ ಆಗಿ ಜಸ್ಟ್ ವಾಕಿಗೋಸ್ಕರ ಹೊರಗಡೆ ಹೇಳ್ತಿದ್ದೀನಿ. ಇದಾದಮೇಲೆ ಈಗ ಇಲ್ಲಿ ಟೆಂಟ್ ಹಾಕ್ಕೊಂಡು, ಇಲ್ಲಾಂದರೆ ಅಲ್ಲಿ ಬೆಡ್ಡಲ್ಲಿ ಮಲಗಬೇಕು. ಬೆಡ್ ಅಂದರೆ ನಾರ್ಮಲ್, ಅದ್ರಲ್ಲಿ ಮಲಗಿ ಇವತ್ತಿನ ದಿನನ ಎಂಜಾಯ್. ಹಾಯ್, ಗುಡ್ ಮಾರ್ನಿಂಗ್. ಒಳ್ಳೆ ನಿದ್ದೆ, ಚೆನ್ನಾಗಿದೆ ನಿದ್ದೆ ಮಾಡೋಕ್ಕೆ. ಏನೂ ಗೊತ್ತಾಗ್ತಿಲ್ಲ, ನಮ್ಮ ಸ್ಲೀಪಿಂಗ್ ಬ್ಯಾಗೆಲ್ಲ ಇರೋದ್ರಿಂದ ನಿದ್ದೆ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಇದೆ ನಮ್ಮ ಟೆಂಟ್. ಅಲ್ಲೊಬ್ಬ ಮಲಗಿದ್ದ, ಇಲ್ಲಿ ನಾನು. ಏನಿವೆ ಚೆನ್ನಾಗಿದೆ ಪ್ಲೇಸ್. ವ್ಯೂಸ್ ಸಹ ಸೂಪರಾಗಿದೆ. ಟೈಮ್ ಬಂದ್ಬಿಟ್ಟು 6:30.
ಟೈಮ್ ಬಂದುಬಿಟ್ಟು 6:30. ಇವಾಗ ಎದ್ದು ಬ್ರಷ್ ಎಲ್ಲ ಮಾಡಿ ಸ್ನಾನ ಮಾಡಿ ಇಲ್ಲಿಂದ ಬ್ಯಾಗೆಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗ್ತಾಯಿದೆ. ಬಾಕಿ ಇರೋ ಬ್ಯಾಗು ಇಲ್ಲಿ ಮಲಗಿದ್ದಾರೆ. ನಿನ್ನೆ ನೈಟ್ ಇಲ್ಲೇ ಮಲಗಿದ್ದು. ಸ್ಲೀಪಿಂಗ್ ಬ್ಯಾಗ್ ಹಾಕೊಂಡು ಮಲಗೋಕ್ಕೆ ಹೇಳಿದ್ರು. ಮಲಗಿದೆ, ಒಳ್ಳೆ ನಿದ್ದೆ, ಏನು ಡಿಸ್ಟರ್ಬೆನ್ಸ್ ಏನು ಇರಲಿಲ್ಲ. ಬೆಳಗ್ಗೆ ಎದ್ದೆ ಫ್ರೆಶ್ ಆಗಿ ಈಗ ರೆಡಿಯಾಗಿ ನಿಂತಿದ್ದೆ. ನೆಕ್ಸ್ಟ್ ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ನೋಡಬೇಕು ಹೆಂಗಿದೆ ಕೋಟೆ, ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿಂದ ಬಳ್ಳಾರಿ. ಓಕೆ, ಇಲ್ಲೇ ಸ್ಟೇ ಮಾಡಿರೋದು ಈ ಹೋಟ್ಲ್ ಹತ್ರ. ಪಾರ್ಟಿ ಹೇಳಿದ್ರು ಸ್ಟೇ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ನಿನಗೆ ಹೆಂಗೆ ಬೇಕು ಹಂಗೆ ಸ್ಟೇ ಮಾಡ್ಕೊ, ಎಲ್ಲ ಫೆಸಿಲಿಟಿನೂ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಸ್ಟೇ ಮಾಡಿದೆ. ಟ್ರಾವೆಲರ್ ಅಂತ ಹೇಳಿದ್ದಕ್ಕೆ ತುಂಬ ಖುಷಿ ಆದರು. ಕರ್ನಾಟಕ ಫುಲ್ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದಾಗ ಸಬ್ಸ್ಕ್ರೈಬೆಲ್ಲ ಮಾಡಿದ್ರು. ಅಲ್ಲೊಂದು 5-6 ಜನ ಇದ್ದರು, ಎಲ್ಲ ಸೇರಿ ಸಬ್ಸ್ಕ್ರೈಬ್ ಮಾಡಿಕೊಟ್ರು. ಒಂದು 5-6 ಜನ ಇದ್ದರು ಸ್ಟಾಫ್. ಅವ್ರ ಹತ್ರನೂ ಹೇಳಿ ಸಬ್ಸ್ಕ್ರೈಬ್ ಮಾಡಿದ್ರು. ವೀಡಿಯೋಸ್ ಎಲ್ಲ ನೋಡಬೇಕಂತ ಹೇಳಿದ್ರು ಅವರೇ. ಓಕೆ, ಇಲ್ಲಿವೇ ಸೂಪರಾಗಿದೆ ವ್ಯೂ ಪಾಯಿಂಟ್. ಅಂದರೆ ಇಲ್ಲಿ ಹೈವೇ, ನ್ಯಾಷನಲ್ ಪುಣೆ ನ್ಯಾಷನಲ್ ಹೈವೇ ಇದು, NH50. ಅದ್ರ ಪಕ್ಕನೇ ಇರೋಂಥ ಹೋಟ್ಲಿದು. ಸ್ಟೇ ಮಾಡಲಿಕ್ಕಾಗಲಿ, ಇಲ್ಲಿ ಸ್ನಾನ ಮಾಡೋಕ್ಕೆ ಮತ್ತು ಟ್ರಕ್ ಅವ್ರಿಗೆಲ್ಲ ಒಂದು ಸೂಪರಾಗಿದೆ. ಎಲ್ಲ ಫೆಸಿಲಿಟಿನೂ ಇಲ್ಲಿದೆ, ಇಲ್ಲಿ ಸಿಗುತ್ತೆ ಈ ಹೋಟ್ಲ್ ಹತ್ರ. ಸೊ ನೀವು ನೋಡಿ ವ್ಯೂಸ್ ನೋಡಿ, ಬ್ಯಾಕ್ ಸೈಡ್ ಸಕ್ಕತ್ತು. ಸೂಪರ್. ಫಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಸೂಪರ್. ಎನಿವೇ, ಫಸ್ಟ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲೇ ಎಕ್ಸ್ಪೀರಿಯನ್ಸ್ ಅಂತ. ಎಲ್ಲಾದರೂ ಟೆಂಟ್ ಹಾಕಬೇಕು, ಟೆಂಟ್ ಹಾಕ್ಬಿಟ್ಟು ಮಲಗಬೇಕಂತೆಲ್ಲ ಅಂದ್ಕೊಂಡಿದ್ದೆ. ಟೆಂಟ್ ಹಾಕೋ ಅವಶ್ಯಕತೆಯೇ ಬಂದಿಲ್ಲ. ಸ್ಲೀಪಿಂಗ್ ಬ್ಯಾಗ್ ಮತ್ತು ಅಲ್ಲೇ ಇತ್ತು, ಮಂಚದ ಮೇಲೆ ಮಲ್ಕೊಂಡಿದ್ದೆ. ಸ್ಲೀಪಿಂಗ್ ಬ್ಯಾಗು ಸೂಪರ್ ಸ್ಲೀಪಿಂಗ್ ಬ್ಯಾಗ್ ಇತ್ತು. ಸೊ ಎನಿವೆ, ಇದು ನಮ್ಮ ಹೈವೇ.